ನಮಸ್ತೆ ಸ್ನೇಹಿತರೆ. ನನ್ನ ಗೆಳೆಯ ಕುಮಾರಸ್ವಾಮಿಯವರು ಕೆಲವು ದಿವಸಗಳ ಹಿಂದೆ ನನ್ನ ಮನೆಗೆ ಬಂದರು. ಅದು ಇದು ಮಾತಾಡ್ತೀವಿ. ಆತಿಥ್ಯ ಕೊಡಬೇಕಲ್ವಾ ಅತಿಥಿಗಳಿಗೆ ಅಂತ ಹೇಳಿ ನಾನು ಅಡುಗೆ ಮನೆಗೆ ಹೋಗಿ ನೀರು ತಗೊಂಡು ಒಂದು ದೊಡ್ಡ ಗಾಜಿನ ಲೋಟದಲ್ಲಿ ನಿಂಬೆ ರಸವನ್ನು ಚೆನ್ನಾಗಿ ಹಿಂಡಿ ಸಕ್ಕರೆ ಹಾಕಿ ನಾನು ತಗೊಂಡು ಬಂದು ನನ್ನ ಸ್ನೇಹಿತನಿಗೆ ದಯವಿಟ್ಟು ತಗೊಳ್ಳಿ ಅಂತಂದೆ. ಅಷ್ಟೊತ್ತಿಗೆ ನನಗೊಂದು ಪುಸ್ತಕ ಬೇಕು ಅಂತಂದರು. ನಾನು ಆ ಪುಸ್ತಕವನ್ನು ಹುಡುಕೋದಕ್ಕೆ ಪಕ್ಕದ ರೂಮ್ಗೆ ಹೋಗಿ ಆ ಗ್ರಂಥಾಲಯದಲ್ಲಿ ತಗೊಳ್ಳೋದಕ್ಕೆ ಆ ಕಡೆ ಹೋಗಿ ಸ್ವಲ್ಪ ಸಮಯದ ನಂತರ ಬಂದೆ. ನೋಡ್ತೀನಿ ಸ್ನೇಹಿತ ಲೆಮನೇಡ್ ಕುಡ್ದೇ ಇಲ್ಲ, ನಾನು ಕಷ್ಟಪಟ್ಟು ಮಾಡಿದ್ದು. ಯಾಕೆ ಏನಾಯಿತು ಅಂತಂದೆ. ಬರೀ ಹುಳಿ ಅಂತಂದರು. ಹುಳಿನಾ? ಇಲ್ಲಪ್ಪ, ನಾನೇ ಹೋಗಿ ಅಡುಗೆ ಮನೆಯಲ್ಲಿ ಎಲ್ಲಿದೆ ಸಕ್ಕರೆ ಡಬ್ಬ ಅಂತ ಹೇಳಿ ಸಕ್ಕರೆ ತೆಗೆದು ಚಮಚ ಎಲ್ಲ ಹುಡುಕಿ 3 ಸ್ಪೂನ್ ಹಾಕಿದ್ದೀನಿ, ನಿನಗೆ ಸಕ್ಕರೆ ಇಷ್ಟ ಅಂತ ನನಗೆ ಗೊತ್ತು ಅಂತಂದೆ. ಇಲ್ಲ, ಏನೂ ಇಲ್ಲ, ಬರೀ ಹುಳಿ ಅಂತ ಅಂದರು. ನೋಡೋಣ ಅಂತ ಹೇಳಿ ಆ ಲೋಟ ತೆಗೆದು ಹಿಂಗೆ ಮೇಲಕ್ಕೆ ನೋಡಿದ್ರೆ ಕೆಳಗಡೆ ನಾನು ಹಾಕಿದ ಎಲ್ಲ ಸಕ್ಕರೆ ಗುಡ್ಡೆ ಥರ ಹಾಗೆ ಕೂತಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಮರ್ತುಬಿಟ್ಟೆ, ಕಲಸೋದನ್ನು ಮರ್ತುಬಿಟ್ಟೆ, ಸ್ಟರ್ ಮಾಡಬೇಕಾಯಿತು ಅಂತ ಕ್ಷಮೆ ಕೇಳಿಬಿಟ್ಟು ತಿರ್ಗಾ ಓಡೋಗಿ ಚಮಚ ತಗೊಂಡು ಚೆನ್ನಾಗಿ ತಿರುಗಿಸಿ ಸಂಪೂರ್ಣವಾಗಿ ಕರಗಿಸಿ ಕೊಟ್ಟೆ. ರುಚಿ ನೋಡಿ, ಅದ್ಭುತವಾಗಿ ಮಾಡಿದ್ದೀಯಾ, ಭಾಳ ಸಂತೋಷ ಆಯಿತು ಅಂತ ಹೇಳಿ ಕುಡಿದು ಆನಂದ ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ಈ ರೀತಿ ಆನಂದ ವ್ಯಕ್ತಪಡಿಸಿದಾಗ ಎಷ್ಟು ಸಂತೋಷ ಆಯಿತು. ನನಗೂ ಸಂತೋಷ ಆಯಿತು, ಅವ್ರಿಗೂ ಸಂತೋಷ ಆಯಿತು. ನಮ್ಮ ಜೀವನದಲ್ಲಿ ಅನೇಕ ಸಾರಿ ಈ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಇಷ್ಟಪಟ್ಟಿರ್ತೀವಿ, ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಇಷ್ಟಪಟ್ಟಿರ್ತೀವಿ. ಆದರೆ ಯಾವುದೋ ಒಂದು ರೀತಿ ಮರೆತು ಅದು ಅಭಿಮಾನಕ್ಕೋ ಸ್ವಾಭಿಮಾನಕ್ಕೋ ಅಹಂಕಾರಕ್ಕೋ ಸಮಯದ ಕೊರತೆಗೋ ಮರ್ತೋಗಿದ್ದಕ್ಕೂ ಕಾರಣ ಇಲ್ಲಿ ಎದೆನಲ್ಲಿ ಹೃದಯದಲ್ಲಿ ಅಲ್ಲೇ ಗಟ್ಟಿಯಾಗಿ ಹಿಮ ಕೂತಂಗೆ ಗುಡ್ಡೆ ಕೂತಿರುತ್ತೆ. ಏನು ಉಪಯೋಗ ಬಂತು? ಅಲ್ಲೂ ಇದ್ರಿಗೂ ಉಪಯೋಗ ಇಲ್ಲ, ಆಚೆಗೆ ಹಾಕಿದ್ರೂ ಉಪಯೋಗ ಇಲ್ಲ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಾವು ಒಬ್ಬರ ಸಾಧನೆಯನ್ನು, ನಮ್ಮ ಮಕ್ಕಳ ಸಾಧನೆಯನ್ನು, ಮಕ್ಕಳು ಮಾಡಿದಂಥ ಒಂದು ಪುಟ್ಟ ಒಳ್ಳೆಯ ಕೆಲಸವನ್ನು, ನಮ್ಮ ವಿದ್ಯಾರ್ಥಿಗಳು ಮಾಡಿದಂಥ ಒಳ್ಳೆಯ ಕೆಲಸವನ್ನು, ನಮ್ಮ ಸಹೋದ್ಯೋಗಿ ಮಿತ್ರರು ಗಳಿಸಿದಂಥ ಒಂದು ಸಾಧನೆಯನ್ನು ಅಥವಾ ಹೆಚ್ಚಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ನಾವು ಮುಕ್ತವಾಗಿ ನಮ್ಮ ಮುಖದ ಮುಖಾಂತರ, ಒಳ್ಳೆಯ ವಾಕ್ಯಗಳ ಮುಖಾಂತರ, ನಮ್ಮ ಕಣ್ಣಿನ ಮುಖಾಂತರ, ಸಂಪರ್ಕದ ಮುಖಾಂತರ ಮತ್ತು ವಿಶೇಷವಾಗಿ ಈ ಇಡೀ ಭಾಷೆಯ ಮುಖಾಂತರ ಅವರಿಗೆ ಅಭಿನಂದಿಸೋದು ಇದೆಯಲ್ಲ, ಅವರಿಗೆ ಪ್ರೋತ್ಸಾಹ ಕೊಡೋದು ಇದೆಯಲ್ಲ, ಮತ್ತು ಆತ್ಮೀಯವಾದ ಕಣ್ಣ ನೋಟ ಇದೆಯಲ್ಲ, ಅದು ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತೆ. ಸಾಧ್ಯ ಆದರೆ ಅಂಥವ್ರಿಗೆ ಕೈ ಕುಲುಕಿದ್ರೆ, ಥ್ಯಾಂಕ್ಸ್ ಕೊಟ್ಟರೆ, ಥ್ಯಾಂಕ್ ಯು ಅಂತ ಅಂದರೆ, ಅಥವಾ ಅಪ್ಪುಗೆಯನ್ನು ಕೊಟ್ಟರೆ ಎಷ್ಟು ಸಹಾಯ ಆಗುತ್ತೆ. ನಮ್ಮ ಸ್ನೇಹಿತರಲ್ಲಿ ಇರ್ತಕ್ಕಂಥ ಒಂದು ವೇಳೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕರಗೋಗುತ್ತಲ್ವ, ಮತ್ತು ಭಾವನಾತ್ಮಕವಾದ ಸಂಬಂಧ ಗಟ್ಟಿಯಾಗುತ್ತಲ್ವ, ಅದೆಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನೆಯಲ್ಲೇ ಸಾರು ಮಾಡಿದಂಥ ಸಂದರ್ಭದಲ್ಲಿ ಬಹಳ ಚೆನ್ನಾಗಿದೆ ಅಂತ, ಅಥವಾ ಮಾಡಿದಂಥ ಉಪಹಾರವನ್ನು ಬಹಳ ಚೆನ್ನಾಗಿದೆ ಅಂತ ಹೇಳಿ ನೋಡಿ, ಎಷ್ಟು ಒಳ್ಳೆಯ ಪರಿಣಾಮ ಆಗುತ್ತೆ ಅಂತ. ಇನ್ನೂ ಹೆಚ್ಚು ಉತ್ತಮವಾದ, ಆಕರ್ಷಕವಾದ, ರುಚಿಕರವಾದ ಆಹಾರನ ಸಿದ್ಧಪಡಿಸ್ಕೊಡ್ತಾರೆ. ನಾನು ಯಾಕೆ ಮಾತು ಹೇಳ್ತೇನೆ ಅಂದರೆ, ಮನುಷ್ಯನ ಒಂದು ಸಂಪರ್ಕದಲ್ಲಿ ಈ ಭಾವನಾತ್ಮಕವಾದ ಒಂದು ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಗ್ರ್ಯಾಟಿಟ್ಯೂಡ್ನ, ಥ್ಯಾಂಕ್ಸನ್ನು, ಅಭಿನಂದನೆಯನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮವಾದ ಕೌಶಲ. ಈ ಕೌಶಲವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ, ಉಳಿಸ್ಕೋಬೇಕಾಗತ್ತೆ. ಅದರಿಂದ ನಾವು ಸಂತೋಷವನ್ನು ಅನುಭವಿಸ್ತೇವೆ ಮತ್ತು ಅವರು ಬೆಳೀಲಿಕ್ಕೆ ಒಂದು ಬ್ಯಾಟ್ರಿ ರೀಚಾರ್ಜ್ ಆದ ರೀತಿಯಲ್ಲಿ ಸಹಾಯ ಆಗುತ್ತೆ, ಪ್ರೇರಣೆ ಸಿಗುತ್ತೆ. ಸ್ನೇಹಿತರೆ, ನನ್ನ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ, ಸಂತೋಷ ಆಗಿದ್ದರೆ, ಸತ್ಯ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಅಭಿನಂದಿಸಿ. ತಾವು ಇದುವರೆಗೆ ಈ ವಿಡಿಯೋ ಕೇಳಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ ನಾನು ತಮ್ಮನ್ನು ಅಭಿನಂದಿಸ್ತೇನೆ. ಅಭಿನಂದಿಸ್ತಕ್ಕಂಥದ್ದು, ಕೃತಜ್ಞತೆಯನ್ನು ಹೇಳ್ತಕ್ಕಂಥದ್ದು ಒಂದು ಭಾವನಾತ್ಮಕವಾದ ಕೌಶಲ. ಈ ಕೌಶಲ ನಾವು ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು ಮತ್ತು ಸದಾ ಉಪಯೋಗಿಸ್ತಾ ಇರಬೇಕು. ನಮಸ್ತೆ. ಇದೇ ರೀತಿಯ ವಿಡಿಯೋಗಳನ್ನು ನಾನು ಆಗಾಗ್ಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗಾಗಿ ನನ್ನ ಚಾನಲ್ಗೆ, ಡಾಕ್ಟರ್ HS ನಿರಂಜನಾರಾಧ್ಯ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ತೆ.